1995 ನಂತರ ಖಾಸಗಿ ಕನ್ನಡ ಅನುದಾನ ರಹಿತ ಶಾಲೆಗೆ ಸುಮಾರು 30 ವರ್ಷಗಳ ಕಾಲ ಆದರೂ ಕೂಡ ಯಾವುದೇ ಸರ್ಕಾರ ಶಿಕ್ಷಕರಿಗೆ ಆಗಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆಗಲಿ ಕನ್ನಡ ಶಾಲೆಗಳಿಗೆ ಆಗಲಿ ಯಾವುದೇ ರೀತಿ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ಚಳಿಗಾಲ ಅಧಿವೇಶನ ನಡೆದಾಗ ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಿದಾಗ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಶಿಕ್ಷಕರು ಅನುದಾನ ರಹಿತ ಶಾಲಾ ಶಿಕ್ಷಕರು ಬಂದು ಸೇರಿದಾಗ ಮಾನ್ಯ ಸಚಿವರಾದಂಥ ಶಿಕ್ಷಣ ಮಧು ಬಂಗಾರಪ್ಪ ಅವರು ಹಾಗೂ ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲ ಶಿಕ್ಷಣ ಸಚಿವರ ಸಹೋದ್ಯೋಗಿಗಳು ಆಮೇಲೆ MLCಗಳು ಎಲ್ಲರೂ ಬಂದು ಎಲ್ಲರಿಗೆ 1995 ನಂತರ ಶಾಲೆಗಳಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಆಶ್ವಾಸನೆ ಕೊಟ್ಟು ಆನಂತರ ಪ್ರತಿ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಎಲ್ಲ MLCಗಳಿಗೂ ಭೇಟಿ ಆದಾಗ ಆಮೇಲೆ ಶಿಕ್ಷಣ ಸಚಿವರಿಗೂ ಭೇಟಿ ಆದಾಗ ಇಲ್ಲಪ್ಪ ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ, ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ, ನಾವು ಇದು ಘೋಷಣೆ ಬಜೆಟ್ನಲ್ಲಿ ಮಾರ್ಚ್ 6ನೇ ತಾರೀಕಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ನಾವೆಲ್ಲ ಸುಮಾರು 3000ಕ್ಕಿಂತ ಹೆಚ್ಚು ಶಿಕ್ಷಕರು ಆಶಾಭಾವನೆಯನ್ನು ಇಟ್ಕೊಂಡಿದ್ವಿ. ಸರಿಸುಮಾರು ಆ 6ನೇ ತಾರೀಕು ಯಾವುದೇ ರೀತಿ ನಮ್ಮ ಕನ್ನಡ ಶಾಲೆ ಉಳಿವಿಗಾಗಿ ಯಾವುದೇ ರೀತಿ ಬಜೆಟ್ನಲ್ಲಿ ಒಂದು ಸಣ್ಣ ಇರುವೆಯಷ್ಟು ಕೂಡ ಮಾತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಲ್ಲಿ ಬರಲಿಲ್ಲ. ಆನಂತರ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಫ್ರೀಡಂ ಪಾರ್ಕ್ನಲ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು, ನೋಡಪ್ಪ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಪ್ರಣಾಳಿಕೆಯಲ್ಲಿ 2012ವರೆಗೆ ನಾವು ಖಾಸಗಿ ಶಿಕ್ಷಣ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡ್ತೀವಿ ಅಂತ ಈ ರೀತಿ ಹೇಳಿದಾಗ ಸುಮಾರು 2.5-3 ವರ್ಷ ತಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಕನ್ನಡ ಶಾಲೆಗಳಿಗಾಗಲಿ ಕನ್ನಡ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗಾಗಲಿ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಇನ್ನೂವರೆಗೆ ಸಿಗ್ತಾ ಇಲ್ಲ. ಆನಂತರ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಆಮೇಲೆ ಶಿಕ್ಷಕರಿಗಾಗಲಿ ಜೀವನ ನಡೆಸಲಿಕ್ಕೆ ಅಥವಾ ಶಿಕ್ಷಣ ಕೊಡಲಿಕ್ಕೆ ಬಹಳಷ್ಟು ಕಷ್ಟದಾಯಕರಾಗಿದೆ. ರಿಸಲ್ಟ್ ನೋಡಿದಾಗ ನಾವು ಕರ್ನಾಟಕದಲ್ಲಿ ರಿಸಲ್ಟ್ ನೋಡಿದಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಿಸಲ್ಟ್ ಮೇಲ್ಗಡೆ ಇದೆ, ಅನುದಾನ ರಹಿತ ಶಿಕ್ಷಣ ರಿಸಲ್ಟ್ ಮೇಲ್ಗಡೆ ಇದೆ. ಆದರೆ ನಮಗೆ ಒಂಥರ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇದ್ದು ಕನ್ನಡ ಶಾಲೆಗಳ ಬಗ್ಗೆ ನಾವು ಅವ್ರ ಹತ್ರ ಭಿಕ್ಷೆ ಬಿಡುವ ಸಮಯ ನಮ್ಮಲ್ಲಿ ಬಂದಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ತಾಯಿ ತನ್ನ ಮಗುವಿಗೆ ಹಾಲು ಉಣಿಸ್ಬೇಕಾದ್ರೆ ಅಮ್ಮ ನಾನು ನಿನ್ನ ಮಗು ಇದ್ದೀನಿ, ನೀನು ನನಗೆ ಹಾಲು ಉಣಿಸು, ಆ ಸಮಯ ನಮ್ಮಲ್ಲಿ ಬಂದಿದೆ. ಒಟ್ಟಾರೆಯಾಗಿ ನಮಗೆ 2010ರವರೆಗೆ ಮಾನ್ಯ ಶಿಕ್ಷಣ ಸಚಿವರು ನಮಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರ 341 ಕೋಟಿ ಆಗತ್ತೆ ಇದು 10 ವರ್ಷಕ್ಕೆ. ಅಷ್ಟು ಕೊಟ್ಟರೆ ಎಷ್ಟೋ ಶಿಕ್ಷಕರು ಸುಮಾರು ಒಂದು 3000 ಶಿಕ್ಷಕರು ತಮ್ಮ ಕುಟುಂಬದ ಜೊತೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ, ಈ ವಿಷಯ ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಿವಿಗೆ ತಟ್ಟಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. ನಾವು ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ರಾಜ್ಕುಮಾರ್ ಕಾಮರೆಡ್ಡಿ ಸರ್ ಹಾಗೂ ನಮ್ಮ ಇಬ್ರಾಹಿಂ ಸರ್ ಅವರು ಹಾಗೂ ಅಬ್ದುಲ್ ಖಾದರ್ ಮಳ್ಳೂರ್ ಸರ್ ಅವರು ಎಲ್ಲ ಧಾರವಾಡ ಜಿಲ್ಲೆಯ ಎಲ್ಲ ಕನ್ನಡ ಖಾಸಗಿ ಅನುದಾನ ರಹಿತ ಕನ್ನಡ ಶಾಲೆಯನ್ನು ಬಂದ್ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಪ್ರಕಾರ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇವೆ. ಅನಿಲ್ ಜಾಧವ್, ರಾಜ್ಯ ಸಹ ಕಾರ್ಯದರ್ಶಿ.